ವೀಕ್ಷಕರೇ, ಚಿತ್ರದುರ್ಗದ ಹಣ್ಣಿನ ಮಾರ್ಕೆಟಿಗೆ ಬರ್ತಾ ಇದ್ದೀನಿ. ಇಲ್ಲಿ ಜನಗಳ ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ ಬನ್ನಿ. ಬರ್ತಾ ಇದೆಯಾ? 2,000 ರೂಪಾಯಿ ಒಂದ್ ತಿಂಗಳು ಬರ್ತವೆ, ಒಂದ್ ತಿಂಗಳು ಬರೋದಿಲ್ಲ. ಅದು ಕರೆಂಟ್ ಫ್ರೀ ಅಂದ್ರೆ ಕರೆಂಟ್ ಮಾತ್ರ ಫ್ರೀ. ಇದೇನೋ ದುಡ್ಡಿಂದೇನು ಅದೊಂದ್ ತಿಂಗಳು ಕೊಡ್ತಾರೆ, ಒಂದ್ ತಿಂಗಳು ಇಲ್ಲ. ಅದು ಕಾಂಗ್ರೆಸ್ಗೆ ಬಿಜೆಪಿಗ ಯಾರಿಗೆ ನೀವು ವೋಟ್? ಯಾರಿಗಾರ ಒಂದ್ ಒಬ್ರಿಗೆ ಹಾಕ್ತಿವಿ, ಯಾರಿಗೆ ಇಷ್ಟ ಬರ್ತಾ ಅವ್ರಿಗೆ. ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ? ಬಿಜೆಪಿ, ಕಾಂಗ್ರೆಸ್? ನಾವು ಕಾಂಗ್ರೆಸ್. ಯಾಕಣ್ಣ ಕಾಂಗ್ರೆಸ್? ಕಾಂಗ್ರೆಸ್ ಆಡಳಿತ ಒಳ್ಳೇದೈತೆ, ಚೆನ್ನಾಗಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ ಮೋದಿನ? ರಾಹುಲ್ ಗಾಂಧಿ. ಯಾಕಣ್ಣ? ಹೊಸ ಸರ್ಕಾರ ತರಬೇಕು, ಹೊಸ ಸರ್ಕಾರ ಬದಲಾಯಿಸ್ಬೇಕು. 10 ವರ್ಷ ಕೊಟ್ಟಿದೀವಿ, ಸಾಕಾಗಿದೆ, ಹೊಸದ್ ಬರ್ಬೇಕು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಗೋವಿಂದ್ ಕಾರಜೋಳ ಇದಾರೆ, ಚಂದ್ರಪ್ಪ ಇದಾರೆ. ಯಾರು ಆಯ್ತು ನಿಮ್ಗೆ? ಇದು ಗೋವಿಂದ ಕಾರಜೋಳಗೆ ಹಾಕ್ತೀರಿ, ಅವರೇ ಗೆಲ್ಬೇಕು. ಅವನು ಎಲ್ಲಿದ್ದೆಲ್ಲಾರ ಬಂದಿರ್ಲಿ, ಎಲ್ಲಿಂದಾರು ಬರ್ಲಿ, ಹಾಕಿ ಹಾಕ್ತೀರಿ. ಆಕೆ ಹಾಕ್ತಿ. ಇದು ರಾಮ ಮಂದಿರ ಎಲ್ಲ ಕಟ್ಟಿದಾರಲ್ಲ ಇವಾಗ ಅಯೋಧ್ಯೆಯಲ್ಲಿ, ಅದು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ. ಪ್ರಪಂಚದಾಗ ಆಲದ ಕೆಲಸ ಅವನು ಮಾಡಿದ್ದಾನೆ. ಒಳ್ಳೆ ಕೆಲ್ಸನ ಅದಲ್ಲ. ಬಹಳ ಖುಷಿ ಆಯ್ತು ನಿಮ್ಗೆ? ಖುಷಿ. ಟಿವಿಲೆಲ್ಲ ನೋಡಿದ್ರೆ? ದಿನಲ್ಲೂ ನೋಡ್ತೀವಿ. ಬದುಕೇ ಮಾಡಲ್ಲ ನಾನು, ಬರೀ ಟಿವಿ ನೋಡೋದೇ. ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ? ನಾವು ಹಾಕದೆ ಜಾಸ್ತಿ ಕಾಂಗ್ರೆಸ್. ಕಾಂಗ್ರೆಸ್? ಬಿಜೆಪಿಗ? ಇಲ್ಲ, ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕಂದ್ರೆ ನಾವು ಆ ಕಾಲದಿಂದನೂ ಕೂಡ ನಮ್ಮ ಅಪ್ಪನ ಕಾಲದಿಂದ, ನಮ್ಮ ತಾತನ ಕಾಲದಿಂದನೂ ಕಾಂಗ್ರೆಸ್ ಹಾಕಿರೋದು. ಕಾಂಗ್ರೆಸ್ಗೆ ಹಾಕಿರ? ಹೌದೌದು. ಅವ್ರು ನಮಗೆ ಮಾಡ್ಲಿ ಬಿಡ್ಲಿ ಕಾಂಗ್ರೆಸ್ಗೆ ಹಾಕ್ತಿವಿ ಓಟು. ಮೋದಿ ಬರ್ಬೇಕಾ ಅಥವಾ ರಾಹುಲ್ ಗಾಂಧಿ ಬರ್ಬೇಕಾ? ಈ ಸರಿ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು. ಯಾಕೋಸ್ಕರ? ಯಾಕೆಂದ್ರೆ ಆಗಿನ ಕಾಲದಲ್ಲಿ ಪ್ರತಿಯೊಂದು ಜಮೀನು ಕೂಡ ಕೈ ತಪ್ಪಿರೋದನ್ನ ಮತ್ತೆ ಪುನಃ ಮರಳಿ ಅವರೇ ಕೊಟ್ಟಿದ್ದು. ಅದಕ್ಕಾಗಿಯೇ ಅವರಿಗಾಗಿ ಓಟ್ ನಮ್ದು. ಬಿಜೆಪಿನೇ ಇದ್ದಿದ್ದು. ಇಲ್ಲೇನೋ ಇದೆ ಅಂದ್ರೆ ಗೋವಿಂದ ಕಾರಜೋಳನ ಯಾರು ನೋಡಿದ್ದಾರೆ? ಅವ್ರ ಮಕ್ಕನ ಯಾರು ನೋಡಿದ್ದಾರೆ? ಗೊತ್ತಿಲ್ಲ. ಚಂದ್ರಪ್ಪ ಸರಳವಾದ ವ್ಯಕ್ತಿ, ಕೈಗೆ ಸಿಗಂತ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಇರೋ ವ್ಯಕ್ತಿ. ನಾನು ಬಿಜೆಪಿಗೆ ಹಾಕ್ತಿದ್ದು ಓಟ. ಆ ವ್ಯಕ್ತಿ ದೂರದಿಂದ ಇರೋದ್ರಿಂದ ನಾನು ಚಂದ್ರಪ್ಪ ಹಾಕ್ತೀನಿ. ಕಾರಜೋಳ ಅವ್ರಿಗೆ ಕಪ್ಪು ಚುಕ್ಕಿಗಳಿದಾವ? ಅಲ್ಲೇ MLA ಗೆಲ್ಲಕ್ಕಾಗಿಲ್ಲ, MP ಗೆಲ್ತಾರ. ಇದು ಪಾಯಿಂಟ್ ಹೇಳ್ತಿರೋದು ನೀವು. ಅಲ್ಲೇ ಸೋತಿರೋರ್ನ ತಂದು ಇಲ್ಲಿ ನಿಲ್ಸ್ತಾ ಇದಾರೆ. ಅವ್ರ ಮಗ ಯಾರು ನೋಡಿದಾರೆ ಇಲ್ಲಿ? ಅಲ್ಲ, ನಾನು ಹೇಳೋದು ಚಂದ್ರಪ್ಪ ಅವ್ರು ಕೂಡ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ, ಸ್ಥಳೀಯರಲ್ಲ. ಆದ್ರೂ ಅವರು ಕೂಡ ಬೇರೆ ಕಡೆ ಚಿಕ್ಕಮಗಳೂರಿಂದ ಬಂದವರು, ಮೂಡಿಗೆರೆ ಅವರು. ಸೊ ಅವ್ರಿಗೂ ಇಲ್ಲಿ ನಿಮ್ಗೆ ಸ್ಥಳೀಯರನ್ನ ನಿಲ್ಲಿಸ್ತಾನೆ ಇಲ್ಲ ಎಲೆಕ್ಷನ್ಗೆ. ಅದೇ ಇಲ್ಲಿ ನಮ್ಮ ಚಿತ್ರದುರ್ಗದವರು ಭಾರಿ ನತದೃಷ್ಟ ಅಂದ್ರೆ ಅದೇ. ಯಾಕೋಸ್ಕರ ಇದು? ಅದೇ ಯಾಕೆ ಅಂದ್ರೆ ಗೊತ್ತಾಗ್ತಿಲ್ಲ. ಇಲ್ಲಿ ರಘುಚಂದನ್ ಕೊಡಿದ್ರೆ ರಘುಚಂದನ್ ಕೊಡಬಹುದಿತ್ತಲ್ಲ, ಪಕ್ಕ ಕ್ಯಾಂಡಿಡೇಟ್. ಅದು ಯಾಕೆ ತಪ್ಪಿಸಿದ್ರೆ ಅದನ್ನ ಗೊತ್ತಿಲ್ಲ. ಅವ್ರ ಹೈಕಮಾಂಡ್ ನಾರಾಯಣ ಸ್ವಾಮಿ ಅವ್ರನ್ನ ಉಳಿಸ್ಕೋಬಹುದಿತ್ತಲ್ಲ. ನಾರಾಯಣ ಸ್ವಾಮಿನ ಏನು ಉಪಯೋಗ ಇಲ್ಲ, ಅವ್ರು ಏನು ಕೆಲಸ ಮಾಡಿಲ್ಲ. ಹಾಗಾದ್ರೆ ಮುಂದಕ್ಕೆ ಇಲ್ಲಿ ಯಾರು ನಿಮ್ಗೆ ಬೆಸ್ಟ್ ಅನ್ಸುತ್ತೆ? ಈಗ ಸದ್ಯಕ್ಕೆ ಚಂದ್ರಪ್ಪ ಬೆಸ್ಟ್ ಅಂತ ಹೇಳಿ. ಚಂದ್ರಪ್ಪ ಫ್ರಮ್ ಕಾಂಗ್ರೆಸ್, ಅವರೇ ಬೆಸ್ಟ್. ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ನಿಮಗೆ ಈ ಗಿಫ್ಟ್ ಹ್ಯಾಂಪರ್ ಇದೆ, ತಗೊಳ್ಳಿ ಅಣ್ಣ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.